ಹಾಂ ಹಲೋ ಆಶಾ ಅವರೇ ಮಾತಾಡಿ. ನಮಸ್ಕಾರ. ನಮಸ್ಕಾರ. ಇಷ್ಟು ದಿವಸ ವಯಸ್ಸಾದವ್ರನ್ನ ನೋಡ್ಕೋತಿದ್ರಿ. ಇವಾಗ ನಾನು ಮಗು ನೋಡ್ಕೊಳಕ್ಕೆ 10 ತಿಂಗಳು ಮಗು ನೋಡ್ಕೊಳಕ್ಕೆ AGS ಲೇಔಟ್ ಬಿಟ್ಟಿದ್ದೀನಿ. ಅಲ್ಲಿ ಹೇಗಿದೆ ಕೆಲಸ, ಏನಿದೆ ಅದ್ರ ಬಗ್ಗೆ ನೀವು ಮಾತಾಡಿ. ನಂದೇನಿಲ್ಲ. ಆ ಕೆಲಸ ತುಂಬ ಚೆನ್ನಾಗಿದೆ. ಸೊ ಮಗುಗೆ ಸ್ನಾನ ಮಾಡಿಸೋದು, ಮಗುಗೆ ತಿನ್ನಿಸೋದು, ಬಟ್ಟೆ ಹಾಕೋದು, ಪ್ರತಿಯೊಂದು ಹಾಲ್ ಗ್ರೌಂಡ್ ಕೆಲಸ ನಾನು ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ಓನರು ಅಷ್ಟೇ ಒಳ್ಳೆ ಇದ್ದಾರೆ. ಅಂಕಿತಾ ಅಂತ ಅವ್ರ ಹೆಸರು. ಪಾಪ ತುಂಬ ಒಳ್ಳೆ ಇದ್ದಾರೆ. ಸೊ ಮಗು ಅಷ್ಟೇ ತುಂಬ ಹಚ್ಕೊಂಡ್ಬಿಟ್ಟಿದೆ. ಮಗು ನನ್ನ ಮುಖ ನೋಡಿದ್ರೆ ಸಾಕು ನಗುತ್ತೆ. ಅವ್ರಿಗೆ ತುಂಬ ಖುಷಿ. ವಾವ್, ಮೇಡಮನ್ನ ಎಷ್ಟು ಹಚ್ಕೊಂಡು. ನಾನೇ ಹೇಳಿದೆ ಅಂಕಿತಾ ಮೇಡಮ್ಗೆ, ಮೇಡಮ್ ಇವ್ರು ನನ್ನ ಜೊತೆ 1.5 ವರ್ಷ ಕೆಲಸ ಮಾಡಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೋತಾರೆ ಮೇಡಮ್, ವಯಸ್ಸಾದವ್ರನ್ನೇ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ, ಇನ್ನು ಮಗುನ ನೋಡ್ಕೊಳಲ್ವಾ ಅಂತಂದೆ. ಸೊ ನನಗೆ ಇವ್ರನ್ನ ಎಲ್ಲಿ 2-3 ಕಡೆ ಬಿಟ್ಟೆ, ನನಗೆಲ್ಲೂ ಕೆಟ್ಟ ಹೆಸರು ಬಂದಿಲ್ಲ, ಗೊತ್ತಾಯ್ತಾ. ಒಳ್ಳೆತನದಿಂದ ಮಾಡ್ತಿದ್ದಾರೆ. ಇವತ್ತು ಯಾಕೆ ಬಂದಿದ್ದಾರೆ ಅಂದರೆ, ನಾನೇ ಹೇಳಿದೆ, ನಾನು ಮನೇಲಿ ಇದ್ದಾಗ ಫ್ರೀ ಆಗಿದ್ದಾಗ ಬಾಮ್ಮ ನಮ್ಮ ಮನೇಲಿ ಏನಾದರೂ ತಿನ್ನಂಗಿದ್ರೆ ತಿನ್ನು, ಏನಾದರೂ ಕೊಡ್ತೀನಿ ತೊಗೊಂಡು ಹೋಗು ಅಂತಂದೆ. ಸೊ ಅದಕ್ಕೆ ಬಂದಿದ್ದಾರೆ. ಇಲ್ಲೇ ಅವ್ರು ಕೆಲಸ ಮಾಡ್ತಿರೋದು ನಮ್ಮ ಮನೆ ಹತ್ರನೇ. ಸೊ ನಾನೇನು ಅವ್ರಿಗೆ ಹೇಳ್ಕೊಟ್ಟು ವಿಡಿಯೋ ಮಾಡಿಸ್ತಿಲ್ಲ. ನನ್ನ ಬಗ್ಗೆ ಅವ್ರು ಏನು ಮಾತಾಡ್ತಾರೋ ನೀವೇ ಅಭಿಪ್ರಾಯ ನೋಡಿ, ಯಾರು ನನ್ನ ಹತ್ರ ಕೆಲ್ಸಕ್ಕೆ ಬರ್ಬೇಕಂತಿದ್ದೀರೋ ಬನ್ನಿ. ಆಮೇಲೆ ಇವತ್ತು ಸುಮಾರು ಕಮೆಂಟ್ಸ್ಗಳು ಬಂದಿತ್ತು, 15,000ನೇನ ಸಂಬಳ, 15,000ನೇ ಅಂತ. ಹಿಂದೆ ಮುಂದೆ ನೋಡದೆ ಗೊತ್ತಿಲ್ಲದೆ ಮಾತಾಡಬೇಡಿ. ಪೆನ್ಷನ್ ಅವ್ರ ಹತ್ರ ನಾವು 20-30 ಸಾವಿರ ಕೇಳೋಕ್ಕಾಗಲ್ಲ. ಅದು ನೀವು ಯಾರು ಕಮೆಂಟ್ ಹಾಕಿದಾರಲ್ಲ, ಅದು ನಾನು ಅವ್ರಿಗೆ ಹೇಳ್ತಿರೋದು, ಎಲ್ಲರಿಗೂ ಅಲ್ಲ. ಯಾರು 15,000 ಅಂದರೆ, ಈಗ ಅಕಸ್ಮಾತ್ ಪೆನ್ಷನರ್ಗೆ 20,000 25,000 ಬರುತ್ತೆ. ನಿಮಗೆ 25,000 ಕೊಟ್ಬಿಟ್ರೆ ಅವ್ರು ಹೊಟ್ಟೆಗೆ ಏನು ತಿಂತಾರೆ, ಮೆಡಿಸನ್ ಏನು ತಗೋತಾರೆ ಅವರು. ಸೊ ಆ ಥರ ಬ್ಯಾಡ್ ಕಮೆಂಟ್ಸ್ ಹಾಕಬೇಡಿ. ನಿಮ್ಗೇನು ಕಮೆಂಟ್ಸ್ ಹಾಕು ಅಂತ ಕೇಳಲಿಲ್ಲ ನನಗೆ. ನೀವು ರಿಪ್ಲೈ ಮಾಡಿದ್ರೆ ನಿಮಗೆ ರಿಪ್ಲೈ ಮಾಡಬೇಕು ಅಂತ ಹೇಳಿಲ್ಲ. ಯಾವಳಿಗೋ ಒಬ್ಳಿಗೆ, ಯಾವಳು ಅಂತ ಹೆಸರು ಬೇಡ, ಯಾರಿಗೋ ಒಬ್ಳಿಗೆ ವಾಯ್ಸ್ ಕಾಲ್ ಹಾಕಿದ್ದೀನಿ, ಗೊತ್ತಾಯ್ತಾ. ಹುಷಾರಾಗಿರಿ. ತಪ್ಪಾಗಿ ಮೆಸೇಜು, ತಪ್ಪಾಗಿ ವಾಯ್ಸ್ ಕಾಲು, ತಪ್ಪಾಗಿ ಮೆಸೇಜ್ ಹಾಕಿದ್ರೆ ನಾನು ಸುಮ್ಮನೆ ಬಿಡಲ್ಲ. ಆ ID ತೊಗೊಂಡು ಕಂಪ್ಲೇಂಟ್ ಮಾಡಿಬಿಡ್ತೀನಿ ನಾನು. ನಿಮಗೆ ಬೇಕಾದರೆ ವಿಡಿಯೋ ನೋಡಿ, ಇಲ್ಲಾಂದ್ರೆ 2 ಮುಚ್ಕೊಂಡಿರ್ರಿ. ಏನಮ್ಮ? ಎಸ್ ಮ್ಯಾಮ್. ಅಷ್ಟೇ.